ಸ್ಥಳಗಳು, ಬಹಿರಂಗ ಸ್ಥಳಗಳು, ಅಂತರಂಗ ಸ್ಥಳಗಳು ಅಷ್ಟು ಕೂಡಿ 101 ಸ್ಥಳಗಳಿದ್ದಾವೆ. ಆ ಸ್ಥಳಗಳ ವಿವರಣೆ ಈಗ ನೋಡೋಣ. ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಸ್ಥಳ, ಗುರು ಕಾರುಣ್ಯ ಸ್ಥಳ, ಲಿಂಗಧಾರಣೆ ಸ್ಥಳ, ಭಸ್ಮಧಾರಣಾ ಸ್ಥಳ, ರುದ್ರಾಕ್ಷಿ ಧಾರಣಾ ಸ್ಥಳ, ಪಂಚಾಕ್ಷರಿ ಸ್ಥಳ, ಭಕ್ತಿ ಮಾರ್ಗ ಕ್ರಿಯೆ ಸ್ಥಳ, ಉಭಯ ಸ್ಥಳ, ತ್ರಿವಿಧ ಸಂಪತ್ತಿ ಸ್ಥಳ, ಪ್ರಸಾದ ಸ್ವೀಕಾರ ಸ್ಥಳ, ಸೋಮಪಾದಿ ದಾನ ಸ್ಥಳ, ನಿರುಪಾದಿ ದಾನ ಸ್ಥಳ, ಸಹಜ ದಾನ ಸ್ಥಳ, ದೀಕ್ಷ ಗುರುಸ್ಥಳ, ಶಿಕ್ಷ ಗುರುಸ್ಥಳ, ಜ್ಞಾನ ಗುರುಸ್ಥಳ, ಕ್ರಿಯೆ ಲಿಂಗ ಸ್ಥಳ, ಸ್ವಸ್ಥಳ, ಸ್ಥಾವರ ಸ್ಥಳ, ಚರಸ್ಥಳ, ಪರಮೇಶ್ವರ ಪ್ರಶಾಂತ ಸ್ಥಳ, ಲಿಂಗ ನಿಷ್ಠೆ ಸ್ಥಳ, ಪೂರ್ವ ಶ್ರೇಯ ನಿರಾಸರ ಸ್ಥಳ, ಸರ್ವದೈವ ನಿರಾಸರ ಸ್ಥಳ, ಆಹ್ವಾನ ನಿರಾಸರ ಸ್ಥಳ, ಅಷ್ಟಮೂರ್ತಿ ನಿರಾಸನ ಸ್ಥಳ, ಸರ್ವಜ್ಞಾನ ನಿರಾಸರ ಸ್ಥಳ, ಶಿವ ಜಗನ್ಮಯ ಸ್ಥಳ, ಭಕ್ತ ದೇಹಿಕ ಲಿಂಗ ಸ್ಥಳ, ಕ್ರಿಯೆ ಆಗಮ ಸ್ಥಳ, ಭಾವ ಆಗಮ ಸ್ಥಳ, ಜ್ಞಾನ ಆಗಮ ಸ್ಥಳ, ಸಕಾಯ ಸ್ಥಳ, ಆಕಾಯ ಸ್ಥಳ, ಪರಕಾಯ ಸ್ಥಳ, ಧರ್ಮ ಭಾವಾಚರ ಸ್ಥಳ, ಭಾವಾಚರ ಸ್ಥಳ, ಜ್ಞಾನಾಚರ ಸ್ಥಳ, ಪ್ರಚಾರಿ ಸ್ಥಳ, ಗುರು ಮಹತ್ವದ ಸ್ಥಳ, ಲಿಂಗಮ ಮಹತ್ವದ ಸ್ಥಳ, ಜಂಗಮ ಮಹತ್ವದ ಸ್ಥಳ, ಭಕ್ತ ಮಹತ್ವದ ಸ್ಥಳ, ಶರಣು ಮಹತ್ವದ ಸ್ಥಳ, ಪ್ರಸಾದ ಮಹತ್ವದ ಸ್ಥಳ, ಕಾರ್ಯ ಅನುಗ್ರಹ ಸ್ಥಳ, ಇಂದ್ರಿಯ ಅನುಗ್ರಹ ಸ್ಥಳ, ಪ್ರಾಣ ಅನುಗ್ರಹ ಸ್ಥಳ, ಕಾರ್ಯ ಅನುಗ್ರಹಣ ಸ್ಥಳ, ಕಾರ್ಯ ಅರ್ಪಣಾ ಸ್ಥಳ, ಭಾವ ಅರ್ಪಣಾ ಸ್ಥಳ, ಶಿಷ್ಯ ಸ್ಥಳ, ಶುಶ್ರಾಷ ಸ್ಥಳ, ಪ್ರಾಣಲಿಂಗ ಸ್ಥಳ, ಪ್ರಾಣಲಿಂಗ ಅರ್ಚನಾ ಸ್ಥಳ, ಶಿವಯೋಗಿ ಸಮಾಧಿ ಸ್ಥಳ, ಲಿಂಗ ನಿಜ ಸ್ಥಳ, ಅಂಗ ನಿಜ ಸ್ಥಳ, ಆತ್ಮಸ್ಥಳ, ಅಂತರಾತ್ಮ ಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಶ ಆಗಮನ ಸ್ಥಳ, ನಿರ್ಭಾವ ಆಗಮನ ಸ್ಥಳ, ಆದಿ ಪ್ರಸಾದಿ ಸ್ಥಳ, ಅಂತ್ಯ ಪ್ರಸಾದಿ ಸ್ಥಳ, ಸೇವ್ಯಾ ಸ್ಥಳ, ಶರಣಸ್ಥಳ, ತಾಮಸ ನಿರಾಶನಾ ಸ್ಥಳ, ನಿರ್ದೇಶನಾ ಸ್ಥಳ, ಶೀಲ ಸಂಪಾದನ ಸ್ಥಳ, ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ, ಜ್ಞಾನ ಪಾದೋದಕ ಸ್ಥಳ, ಕ್ರಿಯ ನಿಪತ್ತಿ ಸ್ಥಳ, ಭಾವ ನಿಪತ್ತಿ ಸ್ಥಳ, ಜ್ಞಾನ ನಿಪತ್ತಿ ಸ್ಥಳ, ಪಿಂಡ ಆಕಾಶ ಸ್ಥಳ, ಬಿಂದು ಆಕಾಶ ಸ್ಥಳ, ಮಹಾ ಆಕಾಶ ಸ್ಥಳ, ಕ್ರಿಯಾ ಪ್ರಕಾಶ ಸ್ಥಳ, ಭಾವ ಪ್ರಕಾಶ ಸ್ಥಳ, ಜ್ಞಾನ ಪ್ರಕಾಶ ಸ್ಥಳ, ಐಕ್ಯ ಸ್ಥಳ, ಆಚಾರ ಸಂಪತ್ತಿ ಸ್ಥಳ, ಏಕ ಭಜನಾ ಸ್ಥಳ, ಸಹಜ ಭಜನಾ ಸ್ಥಳ, ಸ್ವೀಕೃತಿ ಪ್ರಸಾದಿ ಸ್ಥಳ, ಶಿಷ್ಯವ ದಾನ ಸ್ಥಳ, ಚರಾಚರ ಲಯ ಸ್ಥಳ, ಬಂಡ ಸ್ಥಳ, ಭಜನ ಸ್ಥಳ, ಅಂಗ ಲೇಪನ ಸ್ಥಳ, ಸ್ವರ ಜ್ಞಾನ ಸ್ಥಳ, ಭಾವಲಯ ಸ್ಥಳ, ಶೂನ್ಯ ಜ್ಞಾನ ಸ್ಥಳ. ಒಟ್ಟು 101 ಸ್ಥಳಗಳು, ಬಹಿರಂಗ ಸ್ಥಳಗಳು,
ಅಂತರಂಗ ಸ್ಥಳಗಳು ಕೂಡಿ 101 ಸ್ಥಳಗಳಿದ್ದಾವೆ. ಆ ಸ್ಥಳಗಳನ್ನೇ ಇಲ್ಲಿ ಹೇಳಿದೀವಿ. ಏನಾದ್ರೂ ತಪ್ಪಾಗಿದ್ರೆ ತಮ್ಮಲ್ಲಿ ಕ್ಷಮೆ ಇರಲಿ. ನಮಸ್ಕಾರ.